ಮಾತಾಗಿ ಉಳಿಬೇಕು. ಯಾಕಂತ ಕೇಳಿದ್ರೆ ಬಹಳಷ್ಟು ವಿಚಾರ ಮಾಡಿ ಮಾತಾಡ್ಬೇಕಾಗೈತಿ. ನಾ ಮಾತಾಡುವಂತ ಮಾತು ಎಲ್ಲಿ ಹೋಗಿ ಮುಟ್ತೈತಿ ಅನ್ನೋದು ಬಹಳ ತಲೆ ಒಳಗೆ ತಗೊಂಡು ಸತ್ಯ ಸಿದ್ಧರ ಶಿವಸ್ಥಾನದೊಳಗ ನಾವು ಹೇಳ್ಬೇಕಾಗಿತ್ತು. ಯಾಕಂತ ಕೇಳಿದ್ರೆ ಏನಾಗಿತ್ತಂತ ಕೇಳಿದ್ರೆ ಓ ನಾ ಸೈಲೆಂಟ್ ರೀ, ನಿಮ್ ಸಾಕ್ ಬಂದ್ ಮಾಡ್ರಿ. 2 ಮಂದಿ ಗಂಡ ಹೆಂಡ್ತಿದ್ರು ರಾಜ. ಒಂದು ಊರ್ ಒಳಗೆ 2 ಮಂದಿ ಗಂಡ ಹೆಂಡ್ತಿದ್ರು. ಮಗನ 4 ಮಂದಿನೂ ಮಾಡ್ಕೋ ಗಣಸರು. ಅದಕ್ಕೆ ಗಂಡ ಹೆಂಡತಿ 2 ಮಂದಿ ಇದ್ರು. ಗಂಡ ದಿನನಿತ್ಯ ಸಂತ್ಯಾ ಹೋಗಿ ಸಂತಿ ಮಾಡ್ಕೊಂಡು ವಾರ ತಕ್ಕ ಎಟ್ಟೆಟ್ ತರ್ತಿದ್ರಿ. ವಾರಕ್ಕ ಎಷ್ಟು 10 ಕಾಯಿಪಲ್ಲೆ ತರ್ತಿದ್ದ. ಅವಾಗ ಒಂದು ದಿನ ಹೆಂಡತಿ ತಲೆಯಾಗ ಬತ್ತು. ಓಣ್ಯಾನ್ ಹೆಣ್ಮಕ್ಳು ಎಲ್ಲ ಸಂತ್ಯಾಗ ಹೋಗ್ತಾವ. ಮತ್ ಬರೀ ನನ್ನ ಗಂಡ ಸಂತ್ಯಾಗ ಹೋಗ್ತಾನ, ನಾನು ಸಂತಿಗೆ ಹೋಗ್ಬೇಕಂದ್ರು. ನಾನು ಒಂದಿನ ಸಂತಿಗೆ ಹೋಗ್ಬೇಕಂದ್ರು. ಸಂತಿಗೆ ಹೋಗ್ಬೇಕಂದ್ರ ಕೂಡ್ಲಿನ ಗಂಡಂದ ಏನು ನೀವ್ ಹೋದ್ರು ಅಟ್ಟೈತಿ, ನಾವ್ ಹೋದ್ರು ಅಟ್ಟೈತಿ. ವಾರಕ್ಕೆ ಕಾಯಿಪಲ್ಲೆ ಎಷ್ಟು 10 ತಗೊಂಡು ಬರೋದು ಬರೀ ಬೇಡ ಅಂದವು. 500 ರೂಪಾಯಿ ಕೊಟ್ಟ ಸಂತ್ಯಾಗ ಬಂದಳು. ಆ ಸಂತಿ ದಂಡಿಗಿನ ಒಬ್ಬ ಹೆಣ್ಮಗಳು, ಹೂಗಾರ ಹೆಣ್ಮಗಳು ಹೂವಿನ ದಂಡಿ ಇಟ್ಕೊಂಡು ಕೂತಿಳಕಿ ಮಾರಾಕ. ಹೂವಿನ ದಂಡಿ ಇಟ್ಕೊಂಡು ಕೂತಿದಳು. ಹೋಗಿ ಕೇಳಿದ್ರಿ ಹೆಂಗ ಹೂವಿನ ದಂಡಿ ಅಂದ ಕೂಡ್ಲೇನ 2 ದಂಡಿಗೆ 500 ರೂಪಾಯಿ ಅಂದ್ರ ಅವ್ರು. 2 ಹೂವಿನ ದಂಡಿಗೆ 500 ರೂಪಾಯಿ ಅಂದ್ರು. ಆ 500 ರೂಪಾಯಿ ಅಲ್ಲೇ ಕೊಟ್ಟ ಹೂವಿನ ಆಟ ದಂಡಿ ತಗೊಂಡ್ ಪಿಶ್ವ ಹಾಕೊಂಡು ತಗೊಂಡು ಬಂದಳು. ಗಂಡ ಹೊಲಕ್ ಹೋಗಿ ಬರಟ್ರಾಗಂದ್ರ ಈಕೆ ಮನ್ಯಾಗ ಬಂದು ದಂಡಿ ಕಟ್ಕೊಂಡು ಕೂತಿದಳು. ಅವಾಗ ಗಂಡ ಕೇಳ್ದ, ಏನಿಲ್ಲ ಸಂತಿಗೆ ಹೋಗಿ ಏನೇನು ತಂದದಿ ವಾರತನ ಆಗೋ ಕಾಯಿಪಲ್ಲೆ ಅಂದವು. ಅವಾಗ ಹೇಳಿದ್ರು ಕಾಣಂಗನ ತಂದಳಕಿ. ಏನೈತಿ ತಲೆ ಮೇಲ ನಿನ್ನ ಕಾಣಂಗಲ್ಲ, ಎಲ್ಲೈತಿ ತಂದು ಕುಡಿ ಇದು ದಂಡಿ ತಂದನಿ ಅಂದವು. ಅವಾಗ ಅಂದತ್ತ, ಅಲ್ಲ ವಾರತನ ಆಗೋಟ್ ಕಾಯಿಪಲ್ಲೆ ತಗೊಂಡ್ ಬಣ್ಣ ದಂಡಿ ಯಾಕೆ ತಂದಿ ತಂದವ. ಅಟ್ಟಿಗೆ ಅಣ್ತಿರೋದ ಏನ್ ನೀ ಹಿಂಗ ಅತ್ತಿಗೆ ಗೊತ್ತ ನಿನಗೊಂದ್ ತಂದನಿ ಅಂದವು. ತಮ್ಮ ಹಿಂಗ್ ಮಾಡ್ರಿ ಸಂಸಾರ ಆಗಂಗಿಲ್ಲ. ಭಾಳ ವಿಚಾರ ಮಾಡಿ ಹೋಗ್ಬೇಕಾಗೈತಿ. ನಮ್ಮ ಅನುಭಾವಿ ಕಲಾವಂತರ ಒಂದು ಮಾತು ಏನಂದ್ರ ಇವತ್ತಿನ ದಿನ 3 ಮೇಳಗಳ ಕೂಡಿಸ್ಯಾರಿಲ್ಲಿ. ನಮ್ಮ ಮಗದುಮ್ಮ ಬಂಧುಗಳಲ್ಲಿ 3 ಮೇಳಗಳನ್ನ ಕೂಡಿಸ್ಯಾರ. ಇವತ್ತ 3 ಮೇಳಪ್ಪ ಅಂತಂದ್ರ ಭಗವಂತನ 3 ಕಣ್ಣಿದ್ದಂಗ. ಬಹಳ ಉತ್ತಮ ಮಾತ. ಬೀರು ಮಾರಾದ್ರಂದ್ರ ನಮಗ ಭಗವಂತ ಇವತ್ತು 3 ಮೇಳಪ್ಪ ಅಂತಂದ್ರ 3 ಕಣ್ಣಿದ್ದಂಗ ಅಂದಾರ. ಇವತ್ತಿನ ದಿನ ಒಂದು ಅಣತಾಮ್ರ ಇದ್ರು ಸಹಿತ ಒಂದು ಸೀಮಿ ಕಾಲಾಗ ಜಗಳ ಮಾಡ್ಬೇಕಾಗಿತ್ತು. ಎಂತ ಜಗಳತ್ತಿ ಏ ಮಗನ, ಅದ ಸೀಮಿ ಮೇಲೆ ಆ ಸೀಮಿನ ಬೇರೆ, ಈ ಸೀಮಿನ ಬೇರೆ. ಇಲ್ಲಿ ಜ್ಞಾನದ ಬಡದಾಟ ಮಾಡ್ಬೇಕು. ಮಾತಾಡ್ತಕ್ಕಂಥದ್ ಕೊಡ್ಲಿ ಕೈಯಾಗ ಹಿಡಿಬೇಕಾಗೈತಿ. ಮಾತಾಡ್ತಕ್ಕಂಥದ್ ಕೊಡ್ಲಿ ಹೊಡೆದೇವಪ್ಪ ಅಂತಂದ್ರ ಒಂದಿದ್ದು 2 ಆಗಿ ಅಲ್ಲಿ ಬಾಳ ಶುದ್ಧ ಆತತಿ. ಅದಕ್ಕೆ ಇವತ್ತಿನ ದಿನ ಆ ಮಾತು ಎಂತಾದಿಟ್ಟಾರತ್ತಂದ್ರ, ಯಾರ ತಾಯಿನ ಹಿಡಿತೀರಿ ಹಿಡೀರಿ. ಹೌದನ ಬಾಯ ಮಗನ? ಯಾರ ತಾಯಿನ ಹಿಡಿತೀರಿ ಹಿಡೀರಿ, ಯಾರ ತಂದೆಯನ್ನು ಹಿಡಿತೀರಿ ಹಿಡೀರಿ. ಇನ್ನು 3ನೇದು ಯಾರ ಮಗನ ಹಿಡಿತೀರಿ ಹಿಡೀರಿ ಅಂತ ಹೇಳ್ಯಾರ. ಆ 3 ಮೇಳದವ್ರು ಒಬ್ಬೊಬ್ಬರನ್ನ ಹಿಡಿದು ಬೆಳೆಸಬೇಕಾಗೈತಿ. ಈಗ ಅವ್ರದ್ದು ಆದ ಕೂಡಲೇ ಪಾಯ ನಮಗ್ ಕೊಟ್ಟಾರ. ಮಾಯಕ್ 2 ಬಂದ್ ಮಾಡಿ 3 ಬಂದ್ ಮಾಡಿ ಕೊಟ್ಟಾರ. 3 ಕಣ್ಣು ಹೇಳ್ಯಾರ. ಕರೆ 3 ಕಣ್ಣ ಸುಣ್ಣ ಹಾಕಿ 3 ಬಂದ್ ಮಾಡ್ರಿ. ಯಾಕ್ರಿ ಮತ್ ಒಂದ್ ಹಾಡನ ನೀವು ಬಂದ್ ಮಾಮತ್ ಹಾಡಾಕ್ರು ನೀವತ್ತು. ಅವ್ ಹಾಡ್ಲಿಲ್ಲ, ನಮಗ್ ಹಾಡತ್ತ ನಾವು ಇರ್ಲಿ. ಯಾಕಂತ ಕೇಳಿ ಬಾಳೆ ಮುಗಿತ ಹೋಗವ್ರಿಲ್ಲ. ಇರ್ಲಿ ಹೋಗ್ಯಾರ ಮುಗಿಸ್ಯಾರ. ಇವತ್ತಿನ ದಿನ ಏನೋ ಭಗವಂತ ಜ್ಞಾನ ಬುದ್ಧಿ ಕೊಟ್ಟಿರ್ತಕ್ಕಂಥದ್ದು ಬಿಚ್ಚಿ ಹೇಳ್ಬೇಕಾಗೈತಿ. ತಿಳಿದ್ರು ಹೇಳಿ, ತಿಳಿಲಿಕ್ಕರು ಹೇಳಿ, ಆ ಭಗವಂತ ಹೋಗಿ ಮುಟ್ಟುವಂಗಿರ್ಬೇಕು. ಅದಕ್ಕೆ ಇವತ್ತಿನ ದಿನ ನಮ್ಮ ಪಾರ್ಟಿ ಯಾವ್ದಂತ ಕೇಳಿದ್ರ, ಇವತ್ತ ತಾಯಿನೂ ಬೇಡ, ತಂದಿನೂ ಬೇಡ, ಮಗನ ಶ್ರೇಷ್ಠ ಅಂತ ಹೇಳಿ ನನ್ನ ವಾದ. ಮಗನಿಂದ ಏನೇನಾಗೈತಿ ಅನ್ನತಕ್ಕಂಥದ್ದು ಹೇಳುದು ನನ್ನ ಕರ್ತವ್ಯ. ಇನ್ನ ನಮ್ಮ ಉದ್ದಪ್ಪ ಸರ್ ಅವ್ರು ಯಾವ್ದು ಹಿಡ್ಕೋತಾರ, ಬಹುಶಃ ತಾಯಿನ ಹಿಡಿಯವ್ರವ್ರು.
ಅವ್ರು ಹೇಳ್ಕೊತ್ರೇನು ಬೇಡ ತಂದಿನ ಹಿಡಿಲಿ ಹೌದು ಹೌದು ಅವ್ರು ಎರಡೂ ಒಳಗೆ ಯಾವ್ದು ಹಿಡ್ಕೊಂಡ್ ಬಿಡ್ತಾರ ನಮ್ಮ ದನಪಾಲ್ ಗುರುಜಿಯವ್ರು ಬೆಳೆಸವ್ರ ಹೌದು ಬೆಳೆಸ್ತಾರೆ ಸರ ಅದಕ್ಕೆ ಅವ್ರು ಹೇಳ್ಯಾರಲ್ಲ ಹೌದು ನೀವು ಇಬ್ರು ಮಂದಿ ಯಾವ್ದು ಹಿಡಿದು ಬಿಡ್ತೀರಿ ಅದು ನನಗಿರ್ಲಿ ಅನ್ನೋ ಮಾತು ಹೇಳ್ಯಾರ ಹೇಳ್ರಿಪ್ಪ ಬರ್ತದೇವ್ರಿಗೆ ಮುಂಜಾನೆ 8ಕ್ಕ ಮಗನ ಹೆಣ್ತಕ್ಕ ಒಬ್ಬ ಹಾಡ್ಬೇಕು ಮಾಡಿದೇನಿ ಹೌದು ಹೌದು ಅದಕ್ಕೆ ಇವತ್ತಿನ ದಿನ ಹೆಂಗ ಮಗ ಶ್ರೇಷ್ಠ ಅಂತ ಹೇಳಿ ಒಂದು ಸಣ್ಣ ಮಾತು ಹೇಳ್ಬೇಕಾಗೈತಿ ಹೆಂಗ್ರಿ ಸರ ಒಂದ್ ಊರೊಳಗ ಹೌದೌದು ಒಂದು ಲೌಕಿಕ ಒಳಗ ಮಾತು ಹೇಳ್ತೀನಿ ಇನ್ನೊಂದು ಇತಿಹಾಸದಾಗ ಹೇಳುನು 2 ಮಂದಿ ತಾಯಿ ತಂದೆ ಹೊಟ್ಟಿಲಿ ಒಬ್ಬ ಮಗ ಹುಟ್ಟಿದ್ದ ಹೌದು ಹೌದು ಮಗ ಹುಟ್ಟಿ ಏನ್ ಮಾಡಿದ್ರಿಪ್ಪ 2ನೇ 3ನೇ ಸಾಲಿಗೆ ಹೊಂಟಿದ್ದ ಹೌದೌದು ಇಬ್ರು ದೊಡ್ಡ ಸಾಹೇಬ್ರ ಇದ್ರ ಅವ್ರು ಇಬ್ರು ದೊಡ್ಡ ಸಾಹೇಬ್ರ ದೊಡ್ಡ ಆಫೀಸರ್ ಅಪ್ಪ ದೊಡ್ಡ ಆಫೀಸರ್ ಹೌದು ಹೌದು ಕ್ಲಾಸ್ 1 ಆಫೀಸರ್ ದೊಡ್ಡ ಅಪ್ಪ ತಾಯಿನೂ ದೊಡ್ಡ ಒಂದ ತಹಶೀಲ್ದಾರ್ ಇದ್ಳು ಅಂತ ಸಂದರ್ಭದೊಳಗ ಮಗ ಅವ್ರ ಹೊಟ್ಟಿಲಿ ಹುಟ್ಟಿದ್ದ ಏನಾಗಿತ್ತ ಕೇಳಿದ್ರ ಏನಾಯ್ತು ಸರ ಮನಿ ಒಳಗ ಅಜ್ಜದ್ ಹೌದು ಹೌದು ಮನಿ ಒಳಗ ಅಜ್ಜದ್ದ ಅಜ್ಜದಾಗ ಮೊಮ್ಮ ಬಿಟ್ಟವ್ರೆ ಸರ್ ಹೌದು ಕೇಳು ಹೌದು ಅಜ್ಜ ಇದ್ದ ಸಂದರ್ಭದೊಳಗ ವಯಸ್ಸಾಗಿತ್ತು ಅಜ್ಜ ಕೆಮ್ಮತ್ತಿದ್ದ ಉಗುಳುತ್ತಿದ್ದ ವಯಸ್ಸ ಜಗ್ಗಿ ಬಂದಿತ್ತು ಅವಾಗ ಆ ವಯಸ್ಸಾಗಿರ್ತಕ್ಕಂತ ಮುದುಕ ಕ್ಯಾಕರಿಸೋದ ಉಗುಳುದ ಯಾರಿಗೆ ಸಣ್ಣ ಆಗ್ಲಿಲ್ಲ ಅಂದ್ರೆ ಅವ್ನ ಸೊಸಿಗೆ ಸಣ್ಣ ಆಗ್ಲಿಲ್ಲ ಅವಾಗ ಸೊಸಿ ಇದ್ದಕ್ಕೆ ಏನಂದ್ರಂದ್ರ ಗಂಡಿಗೆ ಹೇಳ್ತಾಳ ಈ ನಿಮ್ಮ ಅಪ್ಪಣದಿಂದ ನನ್ನ ಜೀವ ಕಾವಿ ಕಿಚ್ಚಕ್ ಬಂದೈತಿ ನನ್ನ ಜೀವ ಸೋತು ಹೋಗೈತಿ ನಿಮ್ಮ ಅಪ್ಪರ ಇರ್ಬೇಕು ಒಂದ ಇಲ್ಲಂದ್ರೆ ಈ ಮನ್ಯಾಗ ನಾ ಇರ್ಬೇಕು ಒಂದಂದ ಅವಾಗ ಹೆಂಡತಿ ಮಾತು ಕೇಳಿ ಗಂಡ ತಾನ ಇಲ್ಲ ನನ್ನ ಅಪ್ಪನ ಅದಾನವ್ ಅಡದವ್ ಅಪ್ಪದನು ಹಂಗೆ ನನ್ ಬೇಡ ನೀನು ಇರ್ಬೇಕು ನಮ್ಮ ಅಪ್ಪ ಮನ್ಯಾಗ ಇರ್ಬೇಕಂತ ಹೇಳಿ ಅವ್ನು ಹೇಳ್ತಿದ್ರು ಸಾಹೇಬ ಆದ್ರೂ ಹೆಣ್ಮಳಿಗಳಿಗೆ ಸಣ್ಣ ಆಗ್ಲಿಲ್ಲ ಆದ್ರೂ ಆಗ್ಲಿತ್ತ ಕೇಳಿ ಕೇಳಿ ಏನ್ ಮಾಡಿದಂದ್ರ ಅವ್ ಸಾಹೇಬ ಏನ್ ಮಾಡಿದ್ರಿ ಒಂದ ಹುಲ್ಲು ಗುಡಿಸಲ ಹಾಕಿ ಅಪ್ಪನ ಒಯ್ದಿಟ್ಟ ಆ ಹೆಣ್ಮಗಳಿಗೆ ತಾಟ್ ಒಯ್ದು ಕುಡಿದು ಸಹಿತ ಅಕ್ಕಿಗೆ ಆಗ್ಲಿಲ್ಲ ಯಾಕಂದ್ರ ಕೆಟ್ಟ ಕ್ಯಾಕರಿಸಿದ್ದ ಬಡಕಿ ಒಗಿತಿದ್ದ ಅದನ್ನ ನೋಡಿ ಆ ತಾಯಿಗೆ ಸೋಸಲಿಲ್ಲ ಅವಾಗ ಗಂಡಿಗೆ ಹೇಳಿದಳತ್ತ ಏನಿಲ್ಲ ಒಂದ ತಿಂಗಳದೊಳಗೆ ನಿಮ್ಮ ಅಪ್ಪಗ 60 ಪರ್ಯಾಣ ಹತ್ತಾವ ಮಣ್ಣಿನ 60 ಪರ್ಯಾಣ ಹತ್ತಾವ ಹರಿಯಾಗ ಒಂದು ಸಂಜೆಕ್ ಒಂದು ಕ್ವಾಟಿ ತಂದ್ರ ಮುಗಿದು ಹೋತತಿ ಅವ್ ತಿಂದದ ನನಗ ತೊಳಿದಾಗುದಿಲ್ಲ ಅಂಗಳಕ್ಕಿ ಆ ಸಂದರ್ಭದೊಳಗ ಗಂಡ ಹೆಂಡತಿ ಮಾತು ಕೇಳಿ 60 ಪರ್ಯಾಣ ತಂದ ಹರಿಯಾಗ ಒಂದು ಸಂಜೆಕ್ ಒಂದು ನೀಡಿ ಕೊಡ್ತಿದ್ರು ಆದ್ರ ಏನ ಆ 2 ಮಂದಿ ಗಂಡ ಹೆಂಡತಿ ಮಗ ಬಿದ್ರಿಲ್ಲ ಒಂದ್ 3ನೇ ಸಾಲಿಗಿದ್ದ 10 ವರ್ಷ ಅವ ಅಜ್ಜನ ಜೋಡಿನ ಖುದ್ದು ಊಟ ಮಾಡ್ತಿದ್ದು ಈಕಿ ಮಗನ ಬಡಿತಿದ್ಳು ಹೊಡಿತಿದ್ಳು ಕರಿ ಅಜ್ಜನ ಮ್ಯಾಲ ಜೀವ ಇಟ್ಟಿದ್ದ ಹೋಗಿ ಊಟ ಮಾಡ್ತಿದ್ದ ಆ 2 ಮಂದಿ ಅಂದ್ರ ಹೆಣ್ಮಗಳಿಗೆ ಸಹನ ಆಗ್ಲಿಲ್ಲ ಅವಾಗ ಇಬ್ರು ಹೇಳ್ತಾರ ಅವ್ವಪ್ಪ ಮಗನಿಗೆ ಅಲ್ಲಿ ನೀವು ಹೋಗಬೇಡ ಆ ಅಂದ ಕೂಡಲಿನ ಮಗ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ಸಣ್ಣ ಹುಡುಗ ಅಜ್ಜ ಏನು ಉಣ್ತಿದ್ಲ ಅವ ಪರ್ಯಾಣ ಎಲ್ಲ ತೊಳೆದ ಡಬ್ ಹಾಕ್ತಿದ್ದ ಪರ್ಯಾಣ ತೊಳೆದ ಡಬ್ ಹಾಕ್ತಿದ್ದ ಅವಾಗ 2 ಮಂದಿ ಅವ್ವಪ್ಪ ಏನಂತಾರ್ರಿ ಮಗನ ಅವ್ಯಾಕ ತೊಳೆದಿಡ್ಲಾತದಿ ನೀ ಬೇಡೋ ಬಂಗಾರದ ತಂದು ಕೊಡ್ತೀನಿ ತಾಟ್ಲಿ ಅವತನ್ಯಾಕ ಡಬ್ ಹಾಕ್ಲಾತ್ತಿ ಅಂದ ಕೂಡ್ಲೆ ಮಗ ಅವ್ವಪ್ಪ ಏನ್ ಹೇಳ್ತಾನ್ರಿ ಅಪ್ಪ ನಾಳೆ ನಿಮಗೂ ವಯಸ್ಸಾಗುದು ನನಗ ನೌಕರಿ ಹತ್ತಿಲ್ಲ ಗೊತ್ತಿಲ್ಲ ನಾ ದೊಡ್ಡ ಸಾವುಕಾರ ಹಾಕ್ತನೋ ಇಲ್ಲೋ ಗೊತ್ತಿಲ್ಲ ಆ ಟೈಮ್ದಾಗ ನಿಮಗ್ ಪರ್ಯಾಣ ತರ್ಲಾಕ ನಂತಿಲ್ಲ ರೊಕ್ಕ ಇರ್ತಾವಿಲ್ಲ ಗೊತ್ತಿಲ್ಲ ನಾಳೆ ನಿಮಗ್ ವಯಸ್ಸಾದ ಬಳಕ ನಾ ಕುಡ್ಲಾಕ ಆಗಲ್ಲ ಹೇಳಿ ನಾ ತೊಳೆದು ಇಡ್ಲಾತ ನೀ ಅಂದ ಅವಾಗ ತಾಯಿ ತಂದಿ ತಲಿ ಒಳಗಿಂದ ಭ್ರಾಂತಿ ಯಾರು ತೆಗದ್ರತ್ರಿ ಮಗ ತೆಗದ ಅಪ್ಪಗ ಮತ್ತ ಹೊಳ್ಳಿ ಊಟಕ್ಕೆ ನೀಡಿ ಕೊಡುವಂತ ಸಂದರ್ಭ ಯಾರು ತಂದ್ರು ಮಗ ಅವ್ವ ಅಪ್ಪಗ ಬುದ್ಧಿ ಕಲಿಸದ ಅಂತ ಹೇಳಿ ಒಂದು ಕೃತಿ ಬರ್ತೈತಿ ಇದು ಹೆಂಗಾತ ಕೇಳಿದ್ರೆ ಇದ ನಮ್ಮ ಪ್ರಪಂಚಿಕ ವ್ಯವಹಾರ ಒಳಗೆ ಬತ್ತು ಇನ್ನ ಹಾಲಮತ್ತದೊಳಗ ತಾಯಿ ಸೂರಾಮದೇವಿ 5-6 ತಿಂಗಳ ಬಸವಂತಿದ್ದಳು ತವ್ರ ಮನೆಯಿಂದ ನಾರಾಯಣ ಗೌಡ ಬಂಕಿ ಬುತ್ತಿ ಒಳಗ ವಿಷವನ್ನ ಬೆರೆಸಿ ತವ್ರ ಮನೆಗೆ ಕಳಿಸಿ ಕೊಡ್ತಾನ ತವ್ರ ಮನೆಯಿಂದ ಕಳಿಸಿ ಕೊಟ್ಟ ಕೂಡ್ಲೇನ ಆ ತಾಯಿ ಸೂರಮ್ಮದೇವಿ ಮನ್ಕೊಂಡ ಸಂದರ್ಭದೊಳಗ ಹೊಟ್ಟೆ ಆಗಿರ್ತಕ್ಕಂತ ಕೂಸ ನನ್ನ ಬೀರ ದೇವ್ರು ಏನ್ ಹೇಳ್ತಾನಂದ್ರ ತಾಯಿ ನಿನ್ನ ತವ್ರ ಮನೆಯಿಂದ ಬಂದಿರತಕ್ಕಂತ ಅನ್ನವನ್ನು ಊಟ ಮಾಡಬೇಡ
ನಿನ್ನ ಖಾಸ ಅನ್ನ ನಾರಾಯಣಗೌಡ ಅದ್ರೊಳಗ ಹೌದೌದು ಇಸ ವಿಷ ಬೆರೆಸಿ ಕಳಿಸ್ಯಾನ. ಹೌದೌದು ಅಂದ ಕೂಡ್ಲೆ ನಮ್ಮ ಮನೆಯಲ್ಲಿರ್ತಕ್ಕಂತ ನನ್ನ ಮೇಲೆ ವಿಶ್ವಾಸ ಇಲ್ಲ ಆದ್ರ ಬೆಕ್ಕಿಗೆ ನಮ್ಮ ಮನೆಯಲ್ಲಿರ್ತಕ್ಕಂತ ಬೆಕ್ಕಿಗೆ ಹೋಗಿ ಹೌದು ಬೆಕ್ಕ ಉಳಿತಂದ್ರ ಊಟ ಮಾಡುದಿಲ್ಲ ಅದ್ರ ತಾಯಿ ಊಟ ಮಾಡಬೇಡತ್ತೇಳಿ ಹೊಟ್ಟಾಗಿರ್ತಕ್ಕಂತ ಮಗ ಹೇಳ್ತಾನ್ರಿ. ಹೌದು 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 ಅವಾಗ ತಾಯಿ ಎದ್ದ ಕೂಡ್ಲೇನ ತವರಿಂದ ಬಂದಿರತಕ್ಕಂತ ಬಾಣ ಬುತ್ತಿಯನ್ನ ಬೆಕ್ಕಿಗೆ ಹೋಗದ ಕೂಡ್ಲೇನ ಬೆಕ್ಕ ಗರ್ಭಪಾತ ಮಾಡ್ಕೋತು. ಹೌದು ಹೌದು ಬೆಕ್ಕ ಗರ್ಭಪಾತ ಮಾಡಿದ ಕೂಡ್ಲೇನ ಮರೀತಿಯಿಂದ ಬೆಕ್ಕ ಸಹಿತ ಪ್ರಾಣ ಬಿಡ್ತು. ಯಾವಾಗ ಬೆಕ್ಕ ಪ್ರಾಣ ಬಿಡ್ತು ನನ್ನ ಮಗ ಹೇಳುದು ಖರೆ ಐತಂತ ತಿಳ್ಕೊಂಡ ತಾಯಿನ ಉಳಿಸಿದವ ಯಾರತ್ತ ಕೇಳಿದ್ರೆ ಮಗ ಉಳಿಸಿದ್ರಪ್ಪ ಸಾಕ್ಷಾತ್ ಬೀರದೇವರ ಸೂರಮ್ಮ ದೇವಿಯನ್ನು ಉಳಿಸ್ಯಾನ್ರಿ. ಹೌದೌದು ಅದ ಮಗ ಹುಟ್ಟಿ ಬಂದ ಜ್ಯೋತಿಷ್ಯ ಸೋಂಗ್ ಹಾಕೊಂಡ ನಾರಾಯಣಗೌಡ ಬಂದ ಹೌದು ಹೌದು ಸುಳ್ಳು ಭವಿಷ್ಯ ಹೇಳ್ತಾನೆ. ಏನ್ ಹೇಳ್ತಾನ್ರಿಪ್ಪ ಬರೇ ಒಬ್ಬ ಜ್ಯೋತಿಷ್ಯನ ಮಾತು ಕೇಳಿ ತಾಯಿ ತಂದೆ ಮಗನಿಗೆ ಅಡವಿಗೆ ಕೊಟ್ಟಾರಿ. ಹೌದು ಹೌದು ಯಾಕ್ರಿ ಬರೇ ಒಬ್ಬ ಜ್ಯೋತಿಷ್ಯನ ಮಾತು ಕೇಳಿ ತಾಯಿ ತಂದೆ ಇದ್ದವ್ರ ಮಗನಿಗೆ ಆರ್ಯಾನಕ ಕೊಟ್ರು ಅನ್ನತಕ್ಕಂತ ನಾ ಹೇಳುದಲ್ರಿ ಇತಿಹಾಸ ಹೇಳ್ತತಿ. ಅದಕ್ಕೆ ನೋಡೋಣ ಮುಂದಿನ ಪಾಳ್ಯಕ್ಕ ಮಾಹಿತಿದ್ರೇನ ಬಹಳ ಮಾತಾಡೋ ಖರೆ ಬ್ಯಾರ